ಮೆಟ್ರೋ ಯೆಲ್ಲೋ ಲೈನ್ ಓಪನ್ ಆಗಿದ್ದೇ ತಡ ಪ್ರಯಾಣಿಕರು ದಾಂಗುಡಿ ಇಡ್ತಿದ್ದಾರೆ. ಇದ್ರ ಬೆನ್ನಲ್ಲೇ ಒಂದ್ ಕಡೆ ಪ್ಲಾಟ್ಫಾರ್ಮ್ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಸ್ಟೇಷನ್ಗಳ ಹೆಸರೇ ಅದಲು ಬದಲಾಗಿ ಪ್ರಯಾಣಿಕರು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರದ ಮೆಟ್ರೋ ಯೆಲ್ಲೋ ಲೈನ್ಗೆ ಭಾನುವಾರವಷ್ಟೇ ಪ್ರಧಾನಿ ಮೋದಿ ಚಾಲನೆ ನೀಡಿದ್ರು. ಹೊಸ ಮಾರ್ಗಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಸೃಷ್ಟಿಯಾಗಿದೆ. ನಿನ್ನೆ ಒಂದೇ ದಿನ 83,000 ಪ್ರಯಾಣಿಕರು ಸಂಚರಿಸಿದ್ದಾರೆ. ಮೆಜೆಸ್ಟಿಕ್ನ ಇಂಟರ್ಚೇಂಜ್ ಮೆಟ್ರೋ ಸ್ಟೇಷನ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಮಾರ್ಗಕ್ಕೆ ಹೆಚ್ಚಿನ ಪ್ರಯಾಣಿಕರು ಸಂಚರಿಸಿದ್ದಾರೆ. ಆರ್ವಿ ರೋಡ್ ಪ್ಲಾಟ್ಫಾರ್ಮ್ ತುಂಬಾ ಚಿಕ್ಕದಾಗಿದ್ದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಪೀಕ್ ಅವರ್ನಲ್ಲಿ ನೂಕುನುಗ್ಗಲಲ್ಲಿ ಪ್ರಯಾಣಿಕರು ಟ್ರ್ಯಾಕ್ ಮೇಲೆ ಬೀಳೋ ಸಾಧ್ಯತೆ ಹೆಚ್ಚಾಗಿದೆಯಂತೆ. ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ ಅಳವಡಿಸಲು ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಎಂಡಿಗೆ ಮನವಿ ಮಾಡಿದ್ದಾರೆ. ಪ್ರಯಾಣಿಕರು ಕೂಡ ಪ್ಲಾಟ್ಫಾರ್ಮ್ ಡೋರ್ ಬೇಕು ಅಂತಿದ್ದಾರೆ. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್, ಯೆಲ್ಲೋ ಲೈನ್ಗೆ ಗ್ರೀನ್ ಲೈನ್ ಇಂದ ಬರೋ ಜನ ಒಂದು ಪ್ಲಾಟ್ಫಾರ್ಮ್ ಈ ಒಂದು ವಾಕ್ವೇ ಇಂದ ಬರ್ತಾ ಇದ್ದಾರೆ. ಅಲ್ಲಿ ಜಾಗ ಸ್ವಲ್ಪ ಚಿಕ್ಕದಿದೆ, ಬೀಳೋ ಸಾಧ್ಯತೆ ಇದೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಅಕಾರ್ಡಿಂಗ್ ಟು ರೆಗ್ಯುಲೇಷನ್ಸ್ ಇರೋ ಪ್ರಕಾರನೇ ಒಂದು ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ PSD ಅಂತ ನೀವು ಹೇಳಿದ್ರಲ್ಲ, ಅದು ಹಾಕ್ಬಿಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಶೀಘ್ರದಲ್ಲೇ ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ ಅಳವಡಿಸ್ತೀವಿ ಅಂತ BMRCL ಮುಖ್ಯ ಸಾರ್ವಜನಿಕ ಅಧಿಕಾರಿ ಯಶವಂತ್ ಚೌಹಾಣ್ ಹೇಳ್ತಿದ್ದಾರೆ. ಬಟ್ ಇವಾಗ ಇದು ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಲೈನ್ಸ್ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಾವು ನಮ್ಮ ಫೇಸ್ 1 ಏನಿದೆ, ಆಮೇಲೆ ಇದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಆಲ್ರೆಡಿ ನಮ್ಮ ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ಅದು ಎಲ್ಲ ಸ್ಟೇಷನಲ್ಲಿ ಅಳವಡಿಸ್ಬೇಕು ಇಲ್ಲ ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಡೀತಾ ಇದೆ. ಹಾಗಾಗಿ ಒಂದಷ್ಟು ಟ್ರಯಲ್ ಮಾಡಬೇಕು ಅಂತಲೂ ಕೂಡ ಚರ್ಚೆ ಇದೆ. ಯೆಲ್ಲೋ ಮಾರ್ಗದಲ್ಲಿ BMRCL ಮತ್ತೊಂದು ಎಡವಟ್ಟು ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಜಾಗದಲ್ಲಿ ಕೋನಪ್ಪನ ಅಗ್ರಹಾರ ಎಂದಿರಬೇಕಾಗಿತ್ತು. ಆದರೆ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಅಂತ ಹೆಸರಿಟ್ಟಿದೆ. ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ ಜಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡಲಾಗಿದೆ. ಇದು ಪ್ರಯಾಣಿಕರಿಗೆ ಗೊಂದಲ ಮೂಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.